ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ನಿಮ್ಮ ರೇಖಾ ದಾಸ್. ಇವತ್ತು ನನ್ನ ಫ್ರೆಂಡು ಅಭಿಶ್ರೀ ಮನೆಗೆ ಬಂದೆ. ಅವಳು ಅಡುಗೆ ಮಾಡ್ತೀನಿ ಅಂದ್ಲು. ಇಲ್ಲಿ ಬಂದಮೇಲೆ ಫುಲ್ ಚೇಂಜ್ ಆಗಿಬಿಟ್ಲು. ಇಲ್ಲಿ ಏನಂದ್ಲು ಗೊತ್ತಾ, ಯಾವಾಗಲೂ ನಾನೇ ಮಾಡಿಕೊಡ್ತೀನಿ ರೇಖಮ್ಮ, ಇವತ್ತು ನೀನೇ ಮಾಡು ಅಂತಂದ್ಲ. ಸೊ ಇವತ್ತು ಅವ್ರ ಮನೇಲಿ ನಾನು ದಿಢೀರ್ ಅಂತ ಹೇಗೆ ಚಟಾಪಟ್ ಅಡುಗೆ ಮಾಡೋದು ಅಂತ, ಅಂದರೆ ನಾನ್ ವೆಜ್ ಐಟಮ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವತ್ತು ನಾನು ಫಿಶ್ ಮಾಡ್ತಾಯಿದ್ದೀನಿ. ಫಿಶ್ ಸಾಂಬಾರ್ ಮತ್ತು ಫಿಶ್ ಫ್ರೈ, ಭಾಷಾ ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ, ಮತ್ತು ಪಾಂಪ್ಲೆಟ್ ಫ್ರೈ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ. ಮೊದಲು ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ನಾನು ಹೇಳ್ತೀನಿ. ಇದು ಪಾಂಪ್ಲೆಟು, ಬ್ಲ್ಯಾಕ್ ಪಾಂಪ್ಲೆಟ್. ಇದು 1.5 kg ಇದೆ. ಮತ್ತು ಇದು ಭಾಷಾ ಫಿಶ್. ನಾನು ಸಾಂಬಾರ್ ಮತ್ತು ಫಿಶ್ ಫ್ರೈ ಎರಡು ಒಟ್ಟೊಟ್ಟಿಗೆ ಮಾಡ್ತೀನಿ. ಸೊ ಅದಕ್ಕೆ ಏನೇನು ಮಸಾಲೆ ಬೇಕು ಅಂತ ಹೇಳ್ತೀನಿ. ಈರುಳ್ಳಿ, ಟೊಮಾಟೊ, ಹುಣಸೆಹಣ್ಣು ಮೊದಲೇ ನೆನೆಸಿಟ್ರೆ ಒಳ್ಳೆಯದು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಯಿ ತುರಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಈಗ ಫಿಶ್ ಸಾಂಬಾರ್ ಮಾಡೋದಕ್ಕೆ ರೆಡಿ ಮಾಡ್ತೀನಿ. ಫಸ್ಟು ಗ್ಯಾಸ್ ಆನ್ ಮಾಡೋಣ. ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಬಿಟ್ಟು ಸಾಂಬಾರಿಗೆ ಮಸಾಲ ರೆಡಿ ಮಾಡೋಣ. ಎಣ್ಣೆ ಹಾಕ್ತೀನಿ. ನಮ್ಮ ಅಂದಾಜಲ್ಲಿ ಎಣ್ಣೆ ಹಾಕಬೇಕು. ಈಗ ಇದಕ್ಕೆ ಈರುಳ್ಳಿ ಹಾಕ್ತೀನಿ. ಈಗ ಈರುಳ್ಳಿನ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಹುರಿದ ಮೇಲೆ ಇದಕ್ಕೆ ಟೊಮಾಟೊ ಕೂಡ ಹಾಕಬೇಕು. ಈರುಳ್ಳಿ ಸ್ವಲ್ಪ ಕೆಂಪು ಹಾಕ್ತಿದ್ದಂಗ್ಲೇ ಮೆಣಸಿನ್ಕಾಯಿ ಹಾಕ್ಬೇಕು. ಇದ್ರ ಜೊತೆಗೆ ಟೊಮಾಟೊನೂ ಹಾಕೋಣ. ತುಂಬ ಈಸಿ ರೆಸಿಪಿ, ಬೇಗ ಮಾಡಿಬಿಡ್ಬೋದು. ಯಾರೇ ಮನೆಗೆ ಗೆಸ್ಟ್ ಬಂದರೆ ಪಟ್ಟಂತ ಮಾಡ್ಬೋದು. ಇದೆಲ್ಲ ಫ್ರೈ ಮಾಡಿ ರುಬ್ಬಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಸಾಲೆ. ನೋಡಿ, ಟೊಮಾಟೊ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹುರಿತಾ ಇದ್ದೀನಿ. ಈಗ ಕಾಯಿ ತುರಿ ಹಾಕೋಣ. ಅಭಿ ಮಾಡ್ತೀನಿ ಅಂತಂದ್ಬಿಟ್ಟು ಯಾವಾಗಲೂ ನಾನೇ ಮಾಡ್ತೀನಲ್ಲಮ್ಮ, ಈ ಸಲ ನೀನೇ ಮಾಡು ಅಂತಂದ್ಲ. ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ. ನಿಮ್ಮ ಕೈಯಾರೆ ಊಟ ಮಾಡೋಣ, ಫಿಶ್ ಅಡಿಗೆ ತಿನ್ನೋಣ ಅಂತ ಹಾಗೆ. ಎಲ್ಲನೂ ಹಾಕ್ಬಿಡೋಣ. ಬೇಡ ಅಷ್ಟೊಂದು ಬೇಡ, ಸ್ವಲ್ಪ ಒಂಚೂರು ಸಾಕು. ಅದಕ್ಕೆ ಇವತ್ತು ನನ್ನ ಕೈ ಊಟ ತಿನ್ಬೇಕಂತೆ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಸ್ಪೈಸಿಯಾಗಿ ಮಾಡಿಕೊಟ್ಬಿಡಿ, ನನ್ನ ಬರ್ಡೇ ಸ್ಪೆಷಲ್ ಇದೆ.
ಇವತ್ತು ನನ್ನ ಫ್ರೆಂಡ್ ಬರ್ಡೇ, ಅಭಿಷೇಕ್ ಬರ್ಡೇ. ಸೊ ಸ್ಪೈಸಿಯಾಗಿ ಮಾಡು ಅಂತ ಹೇಳ್ತಾ ಇದ್ದಾಳೆ. ನಾನು ಮೊದಲೇ ಖಾರ ತಿನ್ನೋಳು, ಅದಕ್ಕೆ ಅವಳಿಗೆ ಖಾರದ ಅಡುಗೆನೇ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ತಿರ್ಬೇಕು ನೋಡಿ. ಇದೆಲ್ಲ ಕಾಯಿ ತುರಿನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹುಣಸೆಹಣ್ಣು ಇದರಲ್ಲಿ ಹಾಕ್ಬೇಕು. ಅಮ್ಮ ಅದೆಲ್ಲ ಫಿಶ್ ತಾನೇ ಹಾಕ್ಬೇಕು, ಫ್ರೈ ಮಾಡ್ಬೇಕಾದ್ರೆ ಹಾಕ್ಬೋದು ಅದನ್ನ. ಹಾಕ್ಬೋದು. ಇದು ಫ್ರೈ ಅಲ್ಲ, ಇದು ಸಾಂಬಾರು ಮಾಡ್ತಾ ಇದ್ದೀನಿ. ಹಾಂ, ಓಕೆ. ಅದನ್ನ ಆ್ಯಕ್ಚುಲಿ ನಮ್ಮ ಮೈಸೂರು ಕಡೆ ಹೆಂಗೆ ಮಾಡ್ತಾರೆ ಅಂತ ಹೇಳೋದಾದ್ರೆ, ಈ ಹುಳಿನೂ ಮತ್ತು ಫಿಶ್ನೂ ನೆನೆಸ್ಬಿಟ್ಟು ಆಮೇಲೆ ಸಾಂಬಾರು ಮಾಡ್ತಾರೆ. ಹಾಗೆ ನೋಡು, ನಾನು ಬೇರೆ ಥರ ಮಾಡ್ತಾ ಇದ್ದೀನಿ. ಓಕೆ ಮಾಡಿ ಟೇಸ್ಟ್ ಮಾಡೋಣ. ಹಳದಿ ಹಾಕ್ತಾ ಇದ್ದೀನಿ. ಫಿಶ್ ಮಸಾಲ ಇದು ನಮ್ಮ ಅಂದಾಜಲ್ಲಿ. ಸ್ವಲ್ಪ ಸ್ಪೈಸಿಯಾಗಿ ಮಾಡಿ. ಹೌದು, ನಿನಗೋಸ್ಕರ ಅಂತಲೇ ಮಾಡ್ತೀನಿ. ಖಾರದ ಪೌಡ್ರು ಆಲ್ರೆಡಿ ನಾನು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ. ಆದರೂ ನಮ್ಮ ಹುಡುಗಿಗೆ ಖಾರ ಬೇಕು ಅಂತ ಇರಲ್ಲ, ಅದಕ್ಕೆ ಒಂದಷ್ಟು ಖಾರ. ಓಕೆ ಇದು ಚೆನ್ನಾಗಿ ಫ್ರೈ ಆಗಲಿ ಮಸಾಲೆ. ಇದಕ್ಕೆ ಲೋ ಫ್ಲೇಮಲ್ಲೇ ಮಾಡಬೇಕಾ? ಇಲ್ಲ, ಸ್ವಲ್ಪ ಹೈ ಫ್ಲೇಮ್ ಮಾಡ್ತೀನಿ. ಇದು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಇದರಲ್ಲೆಲ್ಲ ಬೇಯಿ. ಮಸಾಲೆ ಹಸಿ ಇರುತ್ತಲ್ಲ, ಅದು ಚೆನ್ನಾಗಿ ಬೇಯಿ. ಸ್ವಲ್ಪ ಬೇಗ ಬಿಟ್ಬೇಡ. ಓಕೆ, ಉಪ್ಪು ಹಾಕ್ತೀನಿ ಈಗ. ಓಕೆ ಹಾಕಿ. ಕಲ್ಲುಪ್ಪು ಹಾಕ್ಬೇಕಲ್ವ ನಾನು? ಪರವಾಗಿಲ್ಲ, 1.5 ಸ್ಪೂನ್ ಹಾಕಿದ್ದೀನಿ. ಈಗ ಕಮ್ಮಿ ಇದ್ರೆ ಕಮ್ಮಿ, ಅವ್ರು ಟೇಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಹಾಕೋಣ. ಓಕೆ. ಕಲರ್ ಹೆಂಗೆ ಕಾಣ್ತಿದೆ? ಸೂಪರ್. ಸ್ವಲ್ಪ ಮಸಾಲೆ ಇದು ಆಫ್ ಮಾಡ್ತೀನಿ ಸ್ಟವ್. ಸ್ವಲ್ಪ ತಣ್ಣಗಾಗಲಿ. ಓಕೆನಾ? ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ. ಅಷ್ಟೊತ್ತು ಇದು ಫ್ರೈಗೆ ಉಪ್ಪು ಹಾಕಿದ್ದೀನಿ. ಇದಕ್ಕೆ ನಮ್ಮ ಅಂದಾಜಲ್ಲಿ ಉಪ್ಪು ಹಾಕಬೇಕು. ಹಳದಿ. ಅಮ್ಮ ಅದಕ್ಕೆ ಸ್ವಲ್ಪ ಏನು ಹುಣಸೆಹಣ್ಣು ಹುಳಿ ಹಾಕಿ ಅದಕ್ಕೆ ಹಾಕ್ಲೇಬೇಕು. ಹೌದಲ್ವ? ಹಾಕಲೇಬೇಕು. ಇದು ಫಿಶ್ ಮಸಾಲನೂ ಸ್ವಲ್ಪ ಹಾಕೋಣ. ಅಮ್ಮ ಇದು ಫ್ರೈಗೆ ಸಾಂಬಾರ್ಗಾಯ್ತು? ಫ್ರೈಗೆ ಸಾಂಬಾರು? ಇದು ಫ್ರೈಗೆ. ಓಕೆ. ಇದು ಸಾಂಬಾರು ಕಟ್ ಮಾಡಿದ್ರು. ಖಾರದ ಪೌಡ್ರು ಎಕ್ಸಾಕ್ಟ್ ಈಗ ಇದಕ್ಕೆ ಸ್ವಲ್ಪ ನಾವು ಹುಣಸೆಹಣ್ಣು ರಸ ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಟೇಸ್ಟ್ ಕೂಡ ಬರುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ನೆನೆಸ್ಬೇಕಿದ್ನ ಮ್ಯಾರಿನೇಟ್ ಮಾಡಕ್ಕೆ ಇಟ್ಕೊಳ್ಳೋಣ, ಆಯ್ತಾ? ಓಕೆ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ನೀನು ನನಗೆ ಓಕೆ ಅದು ಮಾಡಿಕೊಟ್ರೆ ಇದಕ್ಕೆ ಮಿಕ್ಸ್ ಮಾಡಿ ಸರಿನಾ? ಮಾಡಿಕೊಟ್ಬಿಡ್ತೀನಿ. ಫಸ್ಟ್ ಒಂದು ಸ್ವಲ್ಪ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ, ಆಮೇಲೆ ಮತ್ತೆ ಶುಂಠಿ ಬೆಳ್ಳುಳ್ಳಿ. ಓಕೆ. ನೀನು ರುಬ್ಬಿಟ್ಟಿರಲಿಲ್ಲ, ಅದಕ್ಕೆ ನಾನು ಕಾಯ್ತಾ ಇದ್ದೆ. ಓಕೆ, ಮಾಡ್ಕೊಡ್ತೀನಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೋಣ. 1-2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಈಗ ಇದು ತಣ್ಣಗಾದ್ಮೇಲೆ ಇದನ್ನ ರುಬ್ಬೇಕು, ಆಯ್ತಾ? ಇವಾಗ ನೋಡು, ಇಲ್ಲಿಗೆ ಬಾ.
ಅಮ್ಮ ಇದು ಕಳ್ದಿನ ಎಲ್ಲ ಹಾಕಿದ್ದೀರಾ? ಹಳದಿ ಹಾಕಿದ್ದೀನಿ ಈಗ. ಆಮೇಲೆ ಫಿಶ್ ಫ್ರೈ ಮಸಾಲೆ ಇನ್ನೊಂದು ಸ್ವಲ್ಪ ಹಾಕೋಣ, ಅಷ್ಟೇ ಇರೋದು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ, ಇವಾಗ ಖಾರದ ಪೌಡ್ರು ಹಾಕಿದ್ದೀನಿ ಒಂದು ಸ್ವಲ್ಪ, ನಿಂಗೆ ಖಾರ ಬೇಕು ಅಂದಲ್ಲ. ಆಮೇಲೆ ಇದಕ್ಕೆ ನಾವೇನು ಮಾಡಬೇಕು, ರವೆ ರೆಡಿ ಇಟ್ಕೋಬೇಕು. ಫ್ರೈ ಮಾಡಬೇಕಾದ್ರೆ ರವಾ ಫ್ರೈ ನೋಡಿ, ಹಿಂಗೆ ಎಲ್ಲದಕ್ಕೂ ಹಿಂಗೆ ಹಿಂದೆ ಮುಂದೆ ಎಲ್ಲನೂ ಹಾಕಬೇಕು. ಇವಾಗ ಇದನ್ನ ತಿರುಗಿಸೋಣ, ತಿರುಗಿಸ್ಬಿಟ್ಟು ಇವಾಗ ಇದಕ್ಕೆ ಹಿಂದೆ ಹಾಕೋಣ ಹಿಂಗೆ, ಓಕೆನಾ? ಅವಾಗ ಎಲ್ಲ ಕಡೆ ಎರಡು ಕಡೆನೂ ಆಗುತ್ತೆ. ಅದು ಉಪ್ಪು ಖಾರ ನೀಟಾಗಿ ಅದಕ್ಕೆ ಹೋಗುತ್ತೆ. ಹಾಂ, ಹಿಡ್ದಿರುತ್ತೆ ನೋಡಿ. ಹಿಂಗೆಲ್ಲ ಹಾಕ್ಬೇಕು, ಹಿಂಗೆಲ್ಲ ಹಾಕಿಟ್ಬಿಟ್ರೆ ಸ್ವಲ್ಪ ಅದು ಬಿಟ್ಬಿಡ್ಬೇಕು. ಇಲ್ಲ, ಫ್ರೈ ಮಾಡಬೇಕಾದ್ರೆ ಹಾಕ್ಬೇಕು. ಇವಾಗೇನು ಹಾಕೋ ನೆಸೆಸಿಟಿ ಇಲ್ಲ. ಫಸ್ಟ್ ಇದೆಲ್ಲ ಮಸಾಲೆ ಸ್ವಲ್ಪ ಮ್ಯಾರಿನೇಟ್ ಆಗಲಿ, ಓಕೆನಾ? ಇವಾಗ ನೋಡಿ ಇದಕ್ಕೆ ಹಾಕಿದ್ದೀನಲ್ವಾ, ಚೆನ್ನಾಗಿ ಎಲ್ಲ ಹಿಂದೆ ಮುಂದೆ ಎಲ್ಲದಕ್ಕೂ ಇದೊಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಎಷ್ಟು ನಿಮಿಷ ಆಗಬೇಕು? ಒಂದು 15 ನಿಮಿಷ ಬಿಟ್ಬಿಡೋಣ. 15 ಮಿನಿಟ್ಸ್ ಸಾಕು ಮ್ಯಾರಿನೇಟ್ಗೆ. ಬಿಟ್ಬಿಡೋಣ. ಆಮೇಲೆ ನಾವು ಹುಳಿನೂ ಹಿಂಡು ಹಾಕಿದ್ದೀವಲ್ವಾ, ಹುಳಿನೂ ಹಾಕಿದ್ದೀವಿ. ಇದಕ್ಕೆ ಹುಳಿ ಹಾಕಿ ತೋರಿಸಿದ್ನಲ್ಲ, ತೋರಿಸಿದ್ನ? ಇದು ಸ್ವಲ್ಪ ತಿರ್ಲಿ, ಆಮೇಲೆ ಇದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಮಿಕ್ಸಿ ಮಾಡೋಣ. ಈಗ ಮೆಣಸಿನ್ಕಾಯಿ ಪೇಸ್ಟ್ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್, ಹೌದು, ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಪೂನಲ್ಲಿ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಕೈಯೆಲ್ಲ ಖಾರ ಆಗುತ್ತೆ ಅಂತ. ಇದಕ್ಕೂ ಹಾಕೋಣ. ಖಾರ ಖಾರವಾಗಿರುತ್ತೆ. ಚಳಿಗೆ ಮಳೆ ಬೇರೆ ಬೀಳ್ತಾ ಇದೆ ಬೇರೆ. ಓಕೆನಾ? ಇದನ್ನ ಹಿಂದೆ ತಿರುಗಿಸೋಣ. ಎರಡು ಕಡೆನೂ ಬೇಕಲ್ಲ. ತುಂಬಾ ಕೆಲಸ ಹಿಡಿಯುತ್ತಲ್ವ ನಮ್ಮ ಇದು? ಏನು ಎಷ್ಟೊತ್ತಮ್ಮ, ಎಲ್ಲ ಒಟ್ಟಿಗೆನೆ ರುಬ್ಬಿಟ್ರೆ ಒಂದೇ ಸಲ ಎಲ್ಲ ಹಾಕ್ಕೋಬೋದು, ಬೇಗ ಆಗುತ್ತೆ ಆ್ಯಕ್ಚುಲಿ. ಈಗ ರವೆನೂ ನೀನು ರೆಡಿ ಇಟ್ಬಿಟ್ರೆ ಇಮಿಡಿಯೇಟ್ ಆಗಿ ನಾನು ಫ್ರೈ ಮಾಡೋಕ್ಕೆ ಶುರು ಮಾಡ್ತೀನಿ. ಮುಂದ್ಗಡೆ ಹಾಕಿದೀವಲ್ಲ ಸಾಕು, ಓಕೆನಾ? ಈಗ ಇದನ್ನ ರುಬ್ಬಡ. ತಣ್ಣಗಾಗಿದೆ ಇದು? ಓಕೆ. ಈಗ ಫಿಶ್ ಫ್ರೈ ಸ್ಟಾರ್ಟ್ ಮಾಡೋಣ. ತವ ಇಟ್ಬಿಡು. ಈಗ ರವೆ ಕೊಡು ನನಗೆ, ಎಣ್ಣೆ ಹಾಕ್ತೀನಿ. ಓಕೆ. ಸ್ವಲ್ಪ ಬಿಸಿ ಆಗಲಿ, ಅಷ್ಟೊತ್ತು ರವೆ ರೆಡಿ ಮಾಡಿ. ಓಕೆ ಓಕೆ. ಅಷ್ಟೇ ನಾನು ಮಾಡೋದು ಹೀಗೆ ಸಿಂಪಲ್ ಆಗಿ, ತುಂಬ ಈಸಿ, ಕ್ರಿಸ್ಪಿಯಾಗಿ ಬರುತ್ತೆ. ಹೌದು, ರವಾ ಫ್ರೈ. ಪ್ರವೀಣ್ಗೆ ಇಷ್ಟನಾ ಇದು? ಹಾಂ, ಇಷ್ಟ ಅವರಿಗೆ. ನಾನು ಡೈಲಿ ಮಾಡ್ಕೊಡ್ತೀನಿ ಅವರಿಗೆ, ಗೊತ್ತಾ? ಏನಿದೆ? ಹೌದು. ಅವರಿಗೆ ಮಾಡು ನೋಡು. ಹಾಂ, ಓಕೆ. ಹಿಂಗೆ ಇದನ್ನ ತಿರುಗಿಸೋಣ. ಹಾಂ ಹಾಂ. ಇದಕ್ಕೂ ಮೇಲೆ ಹಿಂಗೆ ಉದುರಿಸೋಣ.
ಏನೋ ಪ್ರವೀಣ್ ಬಗ್ಗೆ ಏನೋ ಹೇಳ್ತಾ ಹಾ ಇದ್ದ. ಹೌದು, ನಮ್ಮ ಹಾಬಿಗೆ ಹ್ಮ್ ಅವ್ರಿಗೆ ಯಾವಾಗ್ಲೂ ಬ್ರೇಕ್ಫಾಸ್ಟಿಗೂ ಫಿಶ್ ಬೇಕು, ಹ್ಮ್. ಮಧ್ಯಾಹ್ನ ಹ್ಮ್ ನೈಟಲ್ಲೂ ಫಿಶ್ ಬೇಕು. ನಾನು ಯಾವಾಗ್ಲೂ ಮಾಡ್ಕೊಡ್ತೀನಿ ಅವರಿಗೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ರವೆ ಹಾಕಿದಾಯ್ತಲ್ವಾ. ಹೌದು. ಈಗ ಇದನ್ನ ಗರಿ ಗರಿ ಫ್ರೈ ಮಾಡೋಣ. ಇಷ್ಟು ಸಾಕು. ಎಲ್ಲ ಕಡೆ ಹೇಗೆ ಕರೆಕ್ಟಾಗಿ ಆಗಿದೆ ಅಲ್ವಾ. ಈ ಕಡೆ ತಿರುಗಿಸಿದ್ದೀನಿ ನಿಧಾನವಾಗಿ. ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸೋಣ. ಇದರಲ್ಲಿ ಸಾಂಬಾರು ರೆಡಿ ಮಾಡೋಣ. ಈ ಕಡೆ ಇದು ಫ್ರೈ ಆಗ್ತಾ ಇರಲಿ, ಈ ಕಡೆ ಸಾಂಬಾರು ರೆಡಿ ಮಾಡಿದ್ರೆ ಒಟ್ಟಿಗೆ ಆಗೋಗುತ್ತೆ. ಬಿಸಿ ಆಗಲಿ, ಆಮೇಲೆ ಎಣ್ಣೆ ಹಾಕೋಣ. ಕ್ರಿಸ್ಪಿಯಾಗಿ ಬಂದಿದಲ್ವ ನಮ್ಮ. ಅಮ್ಮ ಅದು ಬಿಸಿ ಆಯ್ತಲ್ಲ. ಹಾಂ ಬಿಸಿ ಆಗಿದೆ. ಹೋಗ್ತೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಹುಷಾರು ಸಿಡಿಯುತ್ತೆ. ಮಸಾಲೆ ಕೊಡಲ. ಓಕೆ, ಸಿಡಿಯುತ್ತೆ, ಹುಷಾರು. ಒಂದಿಷ್ಟು ಅಂದಾಜಲ್ಲಿ. ನೀನು ಯಾವಾಗಲೂ ಸಾಸಿವೆ ಎಣ್ಣೆಯಲ್ಲಿ ಮಾಡಬೇಕಂತ. ಹೌದು, ಟೇಸ್ಟಿಯಾಗಿ ಬರುತ್ತೆ. ಕರಿಬೇವಿಲ್ಲ ಸಿಡಿತಲ್ವ ಈಗ. ಹುಷಾರು. ಈಗ ಆಗಿದೆ ನೋಡು. ತೆಗೆಯೋಣ. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಹೌದು ರವೆ ಯಾವುದು ಬಿಟ್ಕೊಳ್ಳಿಲ್ಲ ಹೌದು ಅಲ್ವಾ. ಹೌದು. ಕ್ರಿಸ್ಪಿಯಾಗಿ ಬಂದಿದೆ. ಇದೊಂದಾಗಲಿ. ಆಮೇಲೆ ಇದಕ್ಕೆ ಲೆಮನ್ ಎಲ್ಲ ಹಾಕೋಬೋದಾ ನಾವು? ಆಮೇಲೆ ಹಾಕೋದು. ಹಾಕೋಬೋದಾ? ತಿನ್ಬೇಕಂದ್ರೆ ಹಾಂ ಹೌದು. ತೆಗೆದ್ಬಿಡ್ತೀನಿ. ಹಾಂ ಹಾಂ. ಅದೊಂದು ಪ್ಲೇಟ್ ತಂದ್ಬಿಡೋಣ. ಇಲ್ಲಿ ಪ್ಲೇಟ್. ಇನ್ಮೇಲಿಂದ ನಾನು ಕೂಡ ರಸಮ್ ಮಾಡಿದಾಗ ಈ ಥರ ಎಲ್ಲ ಮಾಡಿಕೊಂಡು ಫ್ರೈ ಮಾಡ್ಕೋಬೋದಲ್ವಾ? ರಸಮ್ ಇದನ್ನು ಇದಾಗಿದೆ. ತೆಗೆದ್ಬಿಡೋಣ.
ಇದಕ್ಕೆ ಕೊತ್ತಂಬರಿ ರುಬ್ಬಿರೋದು. ಹಾಂ, ಇದು ಕೊತ್ತಂಬರಿ ನಾವು ರುಬ್ಬಿರೋದು. ಪ್ಯಾನಲ್ಲಿದೆ ಹಾಲು ತಿನ್ನು ಅಷ್ಟೇ. ಇಷ್ಟೊಂದು ಫಿಶ್ ಇದ್ದಾರೆ ಕಜೆ. నేను ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಬೇಯಿಸೋದು. ನೋಡಿ ಸಾರು ಹೇಗೆ ಮರಳ್ತಾ ಇದೆ, ನೋಡಿ ಸಾರು ಹೇಗೆ ಮರಳ್ತಾ ಇದೆ, ಚೆನ್ನಾಗಿ ಮರಳ್ತಾ ಇದೆ. ಇನ್ನೂ ಸ್ವಲ್ಪ ಪಾಚಿ ಕಟ್ಟಬೇಕು ಅದಕ್ಕೆ ಸರಿಯಾಗಿ. ಆಮೇಲೆ ಚೆನ್ನಾಗಿ ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೊಟ್ಟೋಗ್ಬಿಡ್ಬೇಕು. ಅದಾದಮೇಲೆ ಮೀನು ಹಾಕೋಕ್ಕಿಂತ ಮುಂಚೆ ಟೇಸ್ಟ್ ಮಾಡಿ ನೋಡಬೇಕು, ಏನಂದರೆ ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದೆಯಾ ಅಂತ. ಯಾಕೆಂದರೆ ಒಂದು ಸಲ ಮೀನು ಹಾಕಿದ್ಮೇಲೆ ಮತ್ತೆ ನೀವು ಉಪ್ಪು ಖಾರ ಹುಳಿ ಹಾಕೋಕ್ಕಾಗಲ್ಲ. ಅದಕ್ಕೆ ಇದು ಚೆನ್ನಾಗಿ ಮರಳಿದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ, ಒಂದು ಸ್ಪೂನ್ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಖಾರ ಹುಳಿ ಕಮ್ಮಿ ಇದ್ದರೆ ಹಾಕ್ಕೋಬೋದು. ಇಲ್ಲಿ ನೋಡಿ, ಇದು ನಮ್ಮ 3ನೇ ರೌಂಡು ಮೀನು ಫ್ರೈ ಆಗ್ತಾಯಿದೆ. ಹಾಗೆಯೇ ನನ್ನ ಮಗಳು ಅಭಿ, ಇವತ್ತು ಅವಳ ಬರ್ಡೇ. ಅವಳ ಬರ್ಡೇಗೆ ಬಾಮ್ಮ ಪಾರ್ಟಿ ಕೊಡ್ತೀನಿ, ಇವತ್ತು ಮೀನು ಸಾರು ಮಾಡ್ತೀನಿ ಅಂತ ಕರೆದ್ಬಿಟ್ಟು ಇವತ್ತು ನನಗೆ ಅಮ್ಮ ನೀನೇ ಮಾಡಮ್ಮ ಅಂದ್ಬಿಟ್ಟು ಮುದ್ದಾಗಿ ಹೇಳ್ಬಿಟ್ಲಾ. ನಾನು ಮುದ್ದಾಗಿ ನನ್ನ ಮಗಳಿಗೋಸ್ಕರ ಮೀನು ಫ್ರೈ, ಕೈಯಾರೆ ಮೀನು ಫ್ರೈ, ಬ್ಲ್ಯಾಕ್ ಪಾಂಪ್ಲೆಟ್ ಮೀನು ಫ್ರೈ ಮತ್ತು ಭಾಷಾ ಫಿಶ್, ಇದು ಸಾಂಬಾರು ಚೆನ್ನಾಗಿ ಕುದಿದ್ಮೇಲೆ ಆಮೇಲೆ ಹಾಕ್ಬಿಡೋದು. ನನ್ನ ಮಗಳಿಗೆ ಬ್ಲೆಸ್ ಮಾಡಿ ಎಲ್ಲರೂ. ಯಾವಾಗಲೂ ನನ್ನ ಮಗಳು ನಗ್ನಗ್ತಾ ಇರಲಿ, ಸುಖವಾಗಿರಲಿ, ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ, ಅವಳ ಮನಸ್ಸಲ್ಲಿ ಏನೇನು ಆಸೆಗಳಿದೆಯೋ ಎಲ್ಲ ಈಡೇರಲಿ ಅಂತ. ತಗೋ ಬಿಸಿ ಬಿಸಿ ಮೀನು ತಗೊಂಡು ಪಟ್ಟನ್ ಬಾಯಿಗೆ ಹಾಕೋ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಒಂದಿನ ಏನಾಗಲ್ಲ, ತಿನ್ನೋಡು ಅದು ಉಪ್ಪು ಖಾರ ಹೇಗಿದೆ ಅಂತ. ನಾನು ಮಾಡಿದೆ ಅಂತ ಸುಮ್ಮನೆ ಹೋಗ್ಬೇಡ. ಇಲ್ಲ, ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸೂಪರ್, ಫ್ಯಾಂಟಾಸ್ಟಿಕ್. ಓಕೆ, ಥ್ಯಾಂಕ್ ಯು. ಇದನ್ನ ಟೇಸ್ಟ್ ಮಾಡಿ ನೋಡೋಣ, ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿದೆಯಾ ಅಂತ. ಯಾಕೆಂದರೆ ಒಂದ್ಸಲ ಮೀನು ಹಾಕಿದ್ಮೇಲೆ ಮತ್ತೆ ಹಾಕೋಕ್ಕಾಗಲ್ಲ. ಹುಳಿಯಾಗಿದೆ ಮೀನು ಸಾರಿಗೆ. ಯಾವತ್ತು ಸ್ವಲ್ಪ ಹುಳಿ ಇರಬೇಕು ಅಲ್ವಾ? ಹೌದಮ್ಮ, ಮೀನನ್ನ ಆಕ್ಚುಲಿ ನೈಟ್ ಮಾಡಿ ಬೆಳಿಗ್ಗೆ ತಿಂದ್ರೆ ಇನ್ನ ಸೂಪರ್ ಆಗಿರುತ್ತೆ. ದೋಸೆಗೆ, ಇಡ್ಲಿಗೆ ಕರೆಕ್ಟ್ ಆಗಿದೆ. ಈಗ ನಾವು ಏನ್ ಹಾಕ್ಬೇಕು? ಮೀನು ಹಾಕ್ಬೇಕು. ಫಸ್ಟ್ ತಲೆ ಹಾಕೋಣ, ಯಾಕಂದ್ರೆ ತಲೆ ಸರಿಯಾಗಿ ಬೇಯಬೇಕು ಮೊದಲು. ಫ್ಲೆಶ್ ಎಲ್ಲ ಬೇಗ ಬೆಂದ್ಬಿಡುತ್ತೆ, ಅದಕ್ಕೆ ತಲೆ ಫಸ್ಟು ಚೆನ್ನಾಗಿ ಬೇಗ. ನಿನಗೊಂದು ನನಗೊಂದು. ಏನದು? ತಲೆ. ಯಾವಾಗಲೂ ಒಬ್ರು ತಲೆ ತಿಂದರೆ ಅವ್ರಿಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಸ್ವಲ್ಪ ತಲೆ ತಿಂತಾ ಇರಬೇಕು. ಅರ್ಥ ಆಯ್ತಾ? ಸುಮಾರು ಜನಕ್ಕೆ ಇಷ್ಟ ಆಗುತ್ತೆ, ತಲೆ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ಶ್ರಾವಿನ್ಗೆ ತಲೆ ಇಷ್ಟ. ಇಲ್ಲಮ್ಮ, ಇದರಲ್ಲಿ ಬಂದು ಫ್ರೈ ಮಾಡ್ತಾರೆ, ಮೊಟ್ಟೆ ಹಾಕ್ಬಿಟ್ಟೆಲ್ಲ ಫ್ರೈ ಮಾಡ್ತಾರೆ. ಹೌದು, ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಕುದಿಸ್ಕೊಳ್ಳೋಣ. ನೋಡು ಸಾಲಲ್ಲ. ನೋಡಿ ಹೆಂಗೆ ಮರಳ್ತಾ ಇದೆ. ಒಂದು 5 ನಿಮಿಷ ಸಾಕು. ಒಂದು 5 ನಿಮಿಷ, 5ರಿಂದ ಒಂದು 7-8 ನಿಮಿಷ ಸಾಕು ಅಷ್ಟೇ. ಇಲ್ಲಾಂದರೆ ತೀರಾ ಎಲ್ಲ ಪಚಡಿ ಆಗಿಬಿಡುತ್ತೆ. ತಲೆ ಹಾಕಿರೋದ್ರಿಂದ ಒಂದು 7 ನಿಮಿಷ. ಓಕೆನಾ? ಸ್ವಲ್ಪ ಕುದಿ. ನೋಡಿ, ನಾವಿಬ್ಬರು ಊಟಕ್ಕೆ ಕೂತಿದ್ದೀವಿ. ಆಯಿತು, ಅಡುಗೆ ಎಲ್ಲ ಆಯಿತು. ಈಗ ಊಟಕ್ಕೆ ಕೂತಿದ್ದೀವಿ. ಅಭಿ ಹೇಗಿದೆ ಹೇಳಪ್ಪ? ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಮಾ, ನನ್ನ ಬರ್ಡೇಗೆ ಮಾಡ್ಕೊಟ್ಟಿದ್ದಕ್ಕೆ. ರಸ ಹೇಗಿದೆ? ರಸದ ಸಾರು, ಸಾಂಬಾರು, ಮೀನು ಸಾಂಬಾರು ಸೂಪರ್ ಆಗಿದೆ ಮಾತ್ರ. ಅವಳಿಗೆ ಮೀನು ತಲೆ ಅಂದರೆ ತುಂಬ ಇಷ್ಟ, ಅದಕ್ಕೆ ಅವಳಿಗೆ ಮೀನು ತಲೆನೇ ಹಾಕಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮಾ. ತುಂಬ ಚೆನ್ನಾಗಿದೆ ಅಂತ ಇದ್ದಾಳೆ. ನನಗೋಸ್ಕರ ಮುದ್ದೆ ಮಾಡಿಕೊಟ್ಟಿದ್ದಾಳೆ.
ನೀವು ನಾನು ಮಾಡಿರೋ ರೆಸಿಪಿ ಒಂದ್ಸಲ ಮನೇಲಿ ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ, ಏನು ಕಷ್ಟಪಡೋದಲ್ಲ, ಎಲ್ಲ ಒಂದೇ ಸಲನೇ ಹಾಕ್ಬಿಟ್ಟು ಫ್ರೈ ಮಾಡಿಬಿಡೋದು, ಆಮೇಲೆ ಅದನ್ನು ಕುದಿಸೋದು, ಮೀನು ಹಾಕೋದು, ಇಷ್ಟೇ. ತುಂಬ ಸಿಂಪಲ್. ಸೊ ಮರಿಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ, ಲೈಕ್ ನನಗೇನಾದರೂ ಸಜೆಷನ್ಸ್ಗಳು ನನಗೇನಾದರೂ ಸಜೆಷನ್ಸ್ಗಳು ಕೊಡೋಂಗಿದ್ರೆ ದಯವಿಟ್ಟು ನನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಆಮೇಲೆ ಅಭಿ ಮನೆಯಲ್ಲಿ ಮತ್ತು ನಿಮ್ಗೆ ಏನಾದರೂ ಬೇರೆ ಏನಾದರೂ ಡಿಶ್ ಮಾಡೋಂಗಿದ್ರೆ ದಯವಿಟ್ಟು ತಿಳಿಸಿ, ಅವಳು ಖಂಡಿತ ಮಾಡ್ಕೊಡ್ತೀನಿ. ಇದೇ ಫಸ್ಟ್ ಟೈಮ್ ಅವ್ರ ಮನೇಲಿ ಫಿಶ್ ಮಾಡಿರೋದು. ಬರೀ ಚಿಕನ್ ತುಂಬ ಮಾಡಿಕೊಟ್ಟಿದ್ದಾಳೆ ಅವಳು. ಮಟನ್ ಮಾಡಿಲ್ಲ, ಇನ್ನೊಂದ್ಸಲ ಮಟನ್. ನೆಕ್ಸ್ಟ್ ಟೈಮ್ ಮಟನ್ ಮಾಡೋಣ. ತಲೆ ಕಾಲು ಮಾಡ್ಬೋದು. ಸರಿನಾ? ಓಕೆ, ಓಕೆ. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳು. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಬಾಯ್.